ಆಕ್ಷೇಪ ಆಯ್ತು. SIT ಹೇಳಿಲ್ಲ, ಪೊಲೀಸರು ಹೇಳಿಲ್ಲ, ಸರ್ಕಾರ ಹೇಳಿಲ್ಲ. ನೀವ್ ಯಾಕೆ ಷಡ್ಯಂತ್ರ ಅನ್ನೋ ಪದವನ್ನ ಬಳಕೆ ಮಾಡ್ತಿದ್ದೀರಿ, ಯಾಕೆ ಸುಳ್ಳು ಕತೆ ಅಂತ ಹೇಳಿ ನೀವು ನಿಮ್ಮ ಸುದ್ದಿಗಳಲ್ಲಿ ಪ್ರಸಾರ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಮೊನ್ನೆ ಹೈಕೋರ್ಟ್ ನಲ್ಲಿ ನಡೆದಂತಹ ವಾದ ಪ್ರತಿವಾದದ ಸಂದರ್ಭದಲ್ಲಿ ಖುದ್ದು ಸರ್ಕಾರದ ಪರವಾದ ವಕೀಲರೇ ಹೇಳ್ಬಿಟ್ಟಿದ್ದಾರೆ, ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು SIT ತನಿಖೆಯ ಭಾಗದಲ್ಲಿ ಲಭ್ಯವಾಗಿದೆ ಅಂತ. ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗೋಯ್ತಾ? ಧರ್ಮಸ್ಥಳದ ಮೇಲೆ ಮಾಡಲಾಗ್ತಾ ಇದ್ದ ಆರೋಪಗಳು, ಆ ಕ್ಷೇತ್ರದ ಪ್ರಮುಖರ ವಿರುದ್ಧ ಹೊರಿಸಲಾಗ್ತಾ ಇದ್ದ ಕಳಂಕಗಳು ಎಲ್ಲವೂ ಕೂಡ ಸಾಫ್ ಆಗೋಯ್ತಾ? ಹಾಗಾದ್ರೆ ಸೌಜನ್ಯಗೆ ನ್ಯಾಯ ಸಿಕ್ತಾ ಅಥವಾ ಸಿಗೋದು ಇನ್ನೂ ದೂರ ಆಯ್ತಾ? ಈ ಕಳಂಕ ಯಾವುದು? ಏಕಮಾತ್ರ ಮಾರ್ಗ ಯಾವುದು? ಫಸ್ಟ್ ಅವರಿಬ್ರು ಹೇಳ್ತಾರ ಉತ್ತರ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವ್ರ ಉತ್ತರದಲ್ಲಿ ನಿಮ್ಗೆ ಏನಾದ್ರೂ ರಾಂಗ್ ಇದೆ, ಇದಲ್ಲ ಬೇರೆ ಆಪ್ಷನ್ ಇದೆ ಅನ್ಸಿದ್ರೆ ನೀವ್ ಯಾರು ಬೇಕಾದ್ರೂ ಮಾತಾಡಬಹುದು. ಮೈಕ್ ಕೊಡ್ತೀನಿ. ಸೌಜನ್ಯ ನ್ಯಾಯ ಸಿಗಲಿಕ್ಕೆ AI ವಿಡಿಯೋ ಇಂದ ಸಾಧ್ಯನಾ, SIT ಇಂದ ಸಾಧ್ಯನಾ? ಹೇಗ್ ಸಾಧ್ಯ ಸೌಜನ್ಯ ನ್ಯಾಯ? AI ವಿಡಿಯೋ ಇಂದ ಸಿಗಲ್ಲ ಅನ್ನೋದು ನಮಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. SITಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅನ್ನೋದು ನಿಮ್ಗೆ ಗೊತ್ತು. ಬುರ್ರೆ ಕೇಸ್ನಲ್ಲಿ ಸೌಜನ್ಯಾಳ ಕುಟುಂಬ ಯಾಕೆ ಬಂತು ಅನ್ನೋದು ನಾವ್ ಹೇಳಲ್ಲ, ನೀವ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ಕಡೆ ಇಡಿ. ನ್ಯಾಯ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ಕುಸುಮಾವತಿ ಅವರು, ಅವರ ಸುತ್ತ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಮತ್ತು ಗಿರೀಶ್ ಮಟ್ಟಣ್ಣವರು, ಯಾರ ಹತ್ರ ಸಾಕ್ಷಿಗಳಿದೆಯಲ್ಲ, ಆ ಸಾಕ್ಷಿ ಇರೋರ ಹತ್ರ ಆ ಸಾಕ್ಷಿಗಳನ್ನು ತಗೊಂಡು ಒಂದು ಅಪ್ಲಿಕೇಶನ್ ರಿಟ್ ಪಿಟಿಷನ್ಗೆ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು. ನೋಡಿ, ಮುಚ್ಚಿದ ಕೋಟೆಯಲ್ಲಿ ಆಮೇಲೆ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರಲ್ಲ, ಅವ್ರಿಗೊಂದು ಮಾಸ್ಕ್ ಹಾಕ್ಬೇಕು. ಅಲ್ಲ, ಅವ್ರಿಗೊಂದು ಮಾಸ್ಕ್ ಹಾಕಿ, ಏನದು ಎಂತ ಪ್ರೊಟೆಕ್ಷನ್ ಆಕ್ಟ್, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವ್ರಿಗೊಂದು ಮಾಸ್ಕ್ ಹಾಕಿ ಸುಪ್ರೀಂ ಕೋರ್ಟ್ ಎದುರುಗಡೆ ಅವ್ರು ನಿಲ್ಸಿ, ನೋಡಿ ಇವರು ಅವತ್ತು ಹೊತ್ತುಕೊಂಡು ಹೋದವರು ನೋಡಿದವರು ಅಂತ ಹೇಳಿ ಅವ್ರು ನಿಲ್ಸಿ ನೀಟಾಗಿ ಅವ್ರು ಕೇಳುತ್ತೆ ಕೋರ್ಟ್, ಏನೇನಿದೆ ನಿಮಗೆ ಪೂರಕ ಸಾಕ್ಷಿಗಳು, ಅಡಿಷನಲ್ ಸಾಕ್ಷಿಗಳು, ಅವತ್ತಿನ ಏನು ವರ್ಡಿಕ್ಟ್ ಕೊಡೋಕೆ ಏನೇನಿತ್ತು ಅದನ್ನ ಬಿಟ್ಟು ಬೇರೆ ಏನೇನಿದೆ ಅಂತ ನೋಡ್ತಾರೆ. ಓ, ಇಷ್ಟೆಲ್ಲ ಇದೆಯಾ ಸಾಕ್ಷಿ, ಸರಿ ಹಾಗಾದ್ರೆ ಮಾಡೋಣ ಬನ್ನಿ, ರೀಇನ್ವೆಸ್ಟಿಗೇಟ್ ಆಗ್ಲಿ ಅಂತ ಹೇಳಿ ಹೊಸದೊಂದು ಟೀಮ್ ನ ಸಜೆಸ್ಟ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೊಂದು ನ್ಯಾಯ ಸಿಗಬಹುದು. ನಾವು ನೀವು ಸಂಭ್ರಮ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ ಮುಗ್ದೋದ ಅಧ್ಯಾಯ ಅಂತ ಹೇಳಿ. ಇವರು ವಿಧಾನಸೌಧದ ಮುಂದೋಗಿ ಪ್ರತಿಭಟನೆ ಮಾಡಲಲ್ಲ, ಯಾರು ಬೇಡ ಅಂದ್ರು? ಯಾರ ಕೈಯಲ್ಲಿರೋದು ಈಗ ಮರು ತನಿಖೆ ಮಾಡುವಂತದ್ದು, SIT ರಚನೆ ಮಾಡುವಂತದ್ದು ಯಾರ ಕೈಯಲ್ಲಿರೋದು? ಸರ್ಕಾರದ ಕೈಯಲ್ಲಿರೋದು. SIT ಸುಪರ್ದಿ ಬರಲ್ಲ, CBI ಮಾಡಿರೋದು ಅಂತ ಆದ್ರೆ ಕೋರ್ಟಿಗೆ ಅರ್ಜಿ ಹಾಕ್ಲಿ. ಮೊನ್ನೆ ಹೈಕೋರ್ಟಿಗೆ ಹೋಗಿರೋದು ಮೇಡಮ್, CBI ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿರೋದು. ನಾವು ಹೇಳ್ತಾ ಇರೋದು ಸೌಜನ್ಯ ಕುಟುಂಬದವ್ರು ಹೋಗ್ಬೇಕಿತ್ತು, ವಿಕ್ಟಿಮ್ ಕಡೆಯವ್ರು ಹೋಗ್ಬೇಕಿತ್ತು. ಸೌಜನ್ಯ ಕುಟುಂಬದವರೇ ಈ ಷಡ್ಯಂತ್ರದ ಪಾಲುದಾರರಾಗಿ ಅಪರಾಧಿಯ ಪರವಾಗಿ ಸಾಕ್ಷಿಯನ್ನ ಕೋರ್ಟ್ ಅಲ್ಲಿ ನುಡಿತಾರೆ. PW1 ಚಂದಪ್ಪ ಗೌಡ, ಜಗದೀಶ್ ಗೌಡ, ಪುರಂದರ ಗೌಡ, ವಿಠಲ ಗೌಡ, ಇವರೆಲ್ಲರೂ ಕೂಡ ಕೋರ್ಟ್ ನ ಕಟಕಟೆಯಲ್ಲಿ ಈತ ನಿರಪರಾಧಿ ಅಂತೇಳಿ CBI COD ಚಾರ್ಜ್ ಶೀಟ್ ಹಾಕಿ ಅಪರಾಧಿ ಅಂತೇಳಿ ಪರಿಗಣಿಸಲ್ಪಟ್ಟ ವ್ಯಕ್ತಿಯನ್ನ ನಿರಪರಾಧಿ ಅಂತ ಹೇಳಿ ಕರೀತಾರೆ. ಇವರಿಗೆ ಯಾವ ಆಧಾರದಲ್ಲಿ ಅವ್ರು ಹೇಳ್ತಾರೆ? ಸರಿ, ನಿಮಗೆ ಯಾರಿಗಾದ್ರೂ ಅಬ್ಜೆಕ್ಷನ್ ಇದೆಯಾ? ಕೋರ್ಟ್ಗೆ ಹೋದ್ರೆ ಮಾತ್ರ ಸೌಜನ್ಯ ನ್ಯಾಯ ಸಿಗುತ್ತೆ ಅನ್ನೋದು ಇವರಿಬ್ಬರ ವಾದ. ಇದನ್ನ ಬಿಟ್ಟು ಬೀದಿಲ್ ಹೋರಾಟ ಮಾಡೋದ್ರಿಂದ ಅಥವಾ AI ವಿಡಿಯೋಗಳನ್ನ ನಂಬೋದ್ರಿಂದ ಹಿಂಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ? ಅಲ್ಲ ಸ್ವಾಮಿ, ಅಪರಾಧಿನ ಹಿಡಿದುಕೊಟ್ಟವ್ರ ಯಾರು ಸ್ವಾಮಿ? ಅಪರಾಧಿ ಅಲ್ಲ ಸರ್, ಆರೋಪಿ. ಅಲ್ಲ, ಆರೋಪಿನ ಹಿಡಿದುಕೊಟ್ರಲ್ಲ, ಯಾರು ಸ್ವಾಮಿ ಹಿಡಿದುಕೊಟ್ಟಿದ್ದು? ಯಾರಲ್ಲ, ಈ ರವಿ ಪೂಜಾರಿ ಹಿಡ್ಕೊಟ್ಟ. ಅವತ್ತು ಉದಯ್ ಜೈನ್ ಅಲ್ಲ, ದಿನಜ್ಕೆಲ್ಲ ಇದ್ರು. ಮಲ್ಲಿಕ್ಕಿಲ್ಲ. ಅಪರಾಧಿನ ಹಿಡಿದುಕೊಟ್ಟಾರ ನಿಮ್ಮವ್ರ ಅಪರಾಧಿ ಅಂತ ನೀವು ಅಪರಾಧಿನ ನಿರಪರಾಧಿನ ಅಪರಾಧಿ ಅಂತ ಹೇಳ್ತಿದ್ದೀರಲ್ಲ, ನೀವೇ ತಾನೇ ಸಂಚು ಮಾಡಿದ್ದು. ಕೊಟ್ಟವರೇ ಇದ್ರ ಹಿಂದಿರಬಹುದು ಅನ್ನೋದಾದ್ರೆ ನಮಗೆ ನಿಮಗೆ ಗೊತ್ತಾಗೋಷ್ಟು CBI ಆಗ್ಲಿ, ಕೋರ್ಟ್ ಆಗ್ಲಿ, ಜಡ್ಜ್ ಆಗ್ಲಿ, ಅಥವಾ ಈಗ ರಚನೆ ಆಗಿರುವ SIT ಆಗ್ಲಿ, ಅವ್ರಿಗೆ ಯಾರು ಗೊತ್ತೇ ಆಗ್ಲಿಲ್ವಾ? ಇದು ಹಿಡ್ಕೊಟ್ಟವ್ರು ಇವರೇ ತಾನೆ. ಅವನೆಲ್ಲ ಬಾಬು ಬಲ್ಲಿ ಹತ್ರ ಕೂತಿದ್ದ, ಅವನು ಹುಚ್ಚ ಮಿಂಟಲ್ಲ ಏನೋ, ಅವನೇ ಅಪರಾಧಿ ಅಂತ ಹಿಡಿದುಕೊಳ್ತಾನೆ. ಹಿಡಿದುಕೊಟ್ಟಾದ್ಮೇಲಿಂದ ಇವ್ರಿಗೆ ಗೊತ್ತಿರ್ಬೇಕಲ್ಲ ಅಪರಾಧಿ ಯಾರು ಅಂತ. ಇವ್ರ ಯಾಕೆ ಅದನ್ನ ಇದು ಸಾಬೀತು ಮಾಡ್ತಾ ಇಲ್ಲ? ಯಾರು ಸಾಬೀತು ಮಾಡ್ಬೇಕು? ಯಾರು ಹಿಡ್ಕೊಟ್ರೆ ಅವರೇ ಮಾಡಿಸ್ಬೇಕು. ಒಂದ್ ನಿಮಿಷ ಸರ್, ನಿಮಗೆ ಎಷ್ಟು ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ಸರ್. ಅವ್ರು ಹಿಡ್ಕೊಟ್ಟಿದ್ದು ಒಬ್ಬ ಕಳ್ಳ ಅಂತ ನಾನು ಹೇಳ್ತಿರೋದು ಚಾರ್ಜ್ ಶೀಟ್ ನಲ್ಲಿ. ಕೇಳಿ ಸರ್, ನಾನು ಇರ್ಲಿಲ್ಲ, ನೀವು ಇರ್ಲಿಲ್ಲ ಅಲ್ಲಿ. ನಾನು CBI ಕೋರ್ಟ್ ನ ರಿಪೋರ್ಟ್, ಹೈಕೋರ್ಟ್ ನ ರಿಪೋರ್ಟ್ ನ ಓದಿದ ಆಧಾರದ ಮೇಲೆ ಹೇಳ್ತಿದ್ದೀನಿ. ನಂದೇ 100% ಅಂತಲ್ಲ, ಕೋರ್ಟ್ ಏನ್ ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ. ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ. ಯಾರು ಹಿಡ್ಕೊಟ್ರಲ್ಲ ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ. ಅಲ್ಲಿ ಆ ಎನ್ಕ್ವೈರಿ ಪ್ರಕಾರ ಅವ್ರದ್ದು ತಪ್ಪಿಲ್ಲ ಅಂತ ಆಗ್ಬಿಟ್ಟಿದೆ. ಈಗ ಅವ್ರು ತಪ್ಪು ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವ್ರು ಹೇಳ್ದಂಗೆ ಮತ್ತೆ ಕೋರ್ಟಿಗೆ ಹೋಗ್ಬೇಕಷ್ಟೇ ಸರ್.
ಎದುರುಗಡೆ ಅವ್ರು ನಿಲ್ಸಿ, ನೋಡಿ ಇವರು ಅವತ್ತು ಹೊತ್ತುಕೊಂಡು ಹೋದವರು ನೋಡಿದವರು ಅಂತ ಹೇಳಿ ಅವ್ರು ನಿಲ್ಸಿ ನೀಟಾಗಿ ಅವ್ರು ಕೇಳುತ್ತೆ ಕೋರ್ಟ್ ಏನೇನಿದೆ ನಿಮ್ಗೆ ಪೂರಕ ಸಾಕ್ಷಿಗಳು, ಅಡಿಷನಲ್ ಸಾಕ್ಷಿಗಳು, ಅವತ್ತಿನ ಏನು ವರ್ಡಿಕ್ಟ್ ಕೊಡೋಕೆ ಏನೇನಿತ್ತು ಅದನ್ನ ಬಿಟ್ಟು ಬೇರೆ ಏನೇನಿದೆ ಅಂತ ನೋಡ್ತಾರೆ. ಓ ಇಷ್ಟೆಲ್ಲ ಇದೆಯಾ ಸಾಕ್ಷಿ, ಸರಿ ಹಾಗಾದ್ರೆ ಮಾಡೋಣ ಬನ್ನಿ, ರೀಇನ್ವೆಸ್ಟಿಗೇಟ್ ಆಗ್ಲಿ ಅಂತ ಹೇಳಿ ಹೊಸದೊಂದು ಟೀಮ್ ನ ಸಜೆಸ್ಟ್ ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೊಂದು ನ್ಯಾಯ ಸಿಗಬಹುದು. ನಾವು ನೀವು ಸಂಭ್ರಮ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ ಮುಗ್ದೋದ ಅಧ್ಯಾಯ ಅಂತ ಹೇಳಿ. ಇವರು ವಿಧಾನಸೌಧದ ಮುಂದೋಗಿ ಪ್ರತಿಭಟನೆ ಮಾಡ್ಲಲ್ಲ, ಯಾರು ಬೇಡ ಅಂದ್ರು? ಯಾರ ಕೈಯಲ್ಲಿರೋದು? ಈಗ ಮರು ತನಿಖೆ ಮಾಡುವಂತದ್ದು, SIT ರಚನೆ ಮಾಡುವಂತದ್ದು ಯಾರ ಕೈಯಲ್ಲಿರೋದು? ಸರ್ಕಾರದ ಕೈಯಲ್ಲಿರೋದು. SIT ಸುಪರ್ದಿಗೆ ಬರಲ್ಲ, CBI ಮಾಡಿರೋದು ಅಂತ ಆದ್ರೆ ಕೋರ್ಟಿಗೆ ಅರ್ಜಿ ಹಾಕ್ಲಿ. ಮೊನ್ನೆ ಹೈಕೋರ್ಟಿಗೆ ಹೋಗಿರೋದು ಮೇಡಮ್, CBI ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿರೋದು. ನಾವು ಹೇಳ್ತಾ ಇರೋದು ಸೌಜನ್ಯ ಕುಟುಂಬದವ್ರು ಹೋಗ್ಬೇಕಿತ್ತು, ವಿಕ್ಟಿಮ್ ಕಡೆಯವ್ರು ಹೋಗ್ಬೇಕಿತ್ತು. ಸೌಜನ್ಯ ಕುಟುಂಬದವರೇ ಈ ಷಡ್ಯಂತ್ರದ ಪಾಲುದಾರರಾಗಿ ಅಪರಾಧಿಯ ಪರವಾಗಿ ಸಾಕ್ಷಿಯನ್ನ ಕೋರ್ಟ್ ಅಲ್ಲಿ ನುಡಿತಾರೆ. PW1 ಚಂದಪ್ಪ ಗೌಡ, ಜಗದೀಶ್ ಗೌಡ, ಪುರಂದರ ಗೌಡ, ವಿಠಲ ಗೌಡ ಇವರೆಲ್ಲರೂ ಕೂಡ ಕೋರ್ಟ್ ನ ಕಟಕಟೆಯಲ್ಲಿ ಈತ ನಿರಪರಾಧಿ ಅಂತೇಳಿ CBI COD ಚಾರ್ಜ್ ಶೀಟ್ ಹಾಕಿ ಅಪರಾಧಿ ಅಂತೇಳಿ ಪರಿಗಣಿಸಲ್ಪಟ್ಟ ವ್ಯಕ್ತಿಯನ್ನ ನಿರಪರಾಧಿ ಅಂತ ಹೇಳಿ ಕರೀತಾರೆ. ಇವರಿಗೆ ಯಾವ ಆಧಾರದಲ್ಲಿ ಅವ್ರು ಹೇಳ್ತಾರೆ? ಸರಿ, ನಿಮಗೆ ಯಾರಿಗಾದ್ರೂ ಅಬ್ಜೆಕ್ಷನ್ ಇದೆಯಾ? ಕೋರ್ಟ್ಗೆ ಹೋದ್ರೆ ಮಾತ್ರ ಸೌಜನ್ಯ ನ್ಯಾಯ ಸಿಗುತ್ತೆ ಅನ್ನೋದು ಇವರಿಬ್ಬರ ವಾದ. ಇದನ್ನು ಬಿಟ್ಟು ಬೀದಿಲಿ ಹೋರಾಟ ಮಾಡೋದ್ರಿಂದ ಅಥವಾ AI ವಿಡಿಯೋಗಳನ್ನ ನಂಬೋದ್ರಿಂದ ಹಿಂಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ? ಅಲ್ಲ ಸ್ವಾಮಿ, ಅಪರಾಧಿನ ಹಿಡಿದುಕೊಟ್ಟವ್ರೆ ಯಾರು ಸ್ವಾಮಿ? ಅಪರಾಧಿ ಅಲ್ಲ ಸರ್, ಆರೋಪಿ. ಅಲ್ಲ, ಆರೋಪಿನ ಹಿಡಿದುಕೊಟ್ರಲ್ಲ, ಯಾರು ಸ್ವಾಮಿ ಹಿಡಿದುಕೊಟ್ಟಿದ್ದು? ಯಾರಲ್ಲ, ಈ ರವಿ ಪೂಜಾರಿ ಹಿಡ್ಕೊಟ್ಟ. ಅವತ್ತು ಉದಯ್ ಜೈನ್ ಅಲ್ಲ, ಧೀರಜ್ಕೆಲ್ಲ ಇದ್ರು. ಮಲ್ಲಿಕ್ಕಿಲ್ಲ. ಅಪರಾಧಿನ ಹಿಡಿದುಕೊಟ್ಟಾರೆ ನಿಮ್ಮವ್ರೆ. ಅಪರಾಧಿ ಅಂತ ನೀವು ಅಪರಾಧಿನ ನಿರಪರಾಧಿನ ಅಪರಾಧಿ ಅಂತ ಹೇಳ್ತಿದ್ದೀರಲ್ಲ, ನೀವೇ ತಾನೇ ಸಂಚು ಮಾಡಿದ್ದು. ಕೊಟ್ಟವರೇ ಇದ್ರ ಹಿಂದಿರಬಹುದು ಅನ್ನೋದಾದ್ರೆ ನಮಗೆ ನಿಮಗೆ ಗೊತ್ತಾಗೋಷ್ಟು CBI ಆಗ್ಲಿ, ಕೋರ್ಟ್ ಆಗ್ಲಿ, ಜಡ್ಜ್ ಆಗ್ಲಿ, ಅಥವಾ ಈಗ ರಚನೆ ಆಗಿರುವ SIT ಆಗ್ಲಿ ಅವ್ರಿಗೆ ಯಾರು ಗೊತ್ತೇ ಆಗ್ಲಿಲ್ವಾ? ಇದು ಹಿಡ್ಕೊಟ್ಟವ್ರು ಇವರೇ ತಾನೆ. ಅವನೆಲ್ಲ ಬಾಬಿ ಬಲ್ಲಿ ಹತ್ರ ಕೂತಿದ್ದ, ಅವನು ಹುಚ್ಚ ಮಿಂಟಲ್ಲ ಏನೋ, ಅವನೇ ಅಪರಾಧಿ ಅಂತ ಹಿಡಿದುಕೊಳ್ತಾನೆ. ಹಿಡಿದುಕೊಟ್ಟಾದ್ಮೇಲಿಂದ ಇವ್ರಿಗೆ ಗೊತ್ತಿರ್ಬೇಕಲ್ಲ ಅಪರಾಧಿ ಯಾರು ಅಂತ. ಇವ್ರ್ಯಾಕೆ ಅದನ್ನ ಇದು ಸಾಬೀತು ಮಾಡ್ತಾ ಇಲ್ಲ? ಯಾರು ಸಾಬೀತು ಮಾಡ್ಬೇಕು? ಯಾರು ಹಿಡ್ಕೊಟ್ರೆ ಅವರೇ ಮಾಡಿಸ್ಬೇಕು. ಒಂದ್ ನಿಮಿಷ ಸರ್, ನಿಮಗೆ ಎಷ್ಟು ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ಸರ್. ಅವ್ರು ಹಿಡ್ಕೊಟ್ಟಿದ್ದು ಒಬ್ಬ ಕಳ್ಳ ಅಂತ ನಾನು ಹೇಳ್ತಿರೋದು ಚಾರ್ಜ್ ಶೀಟ್ ನಲ್ಲಿ. ಕೇಳಿ ಸರ್, ನಾನು ಇರ್ಲಿಲ್ಲ, ನೀವು ಇರ್ಲಿಲ್ಲ ಅಲ್ಲಿ. ನಾನು CBI ಕೋರ್ಟ್ ನ ರಿಪೋರ್ಟ್, ಹೈಕೋರ್ಟ್ ನ ರಿಪೋರ್ಟ್ ನ ಓದಿದ ಆಧಾರದ ಮೇಲೆ ಹೇಳ್ತಿದ್ದೀನಿ. ನಂದೇ 100% ಅಂತಲ್ಲ, ಕೋರ್ಟ್ ಏನ್ ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ. ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ. ಯಾರು ಹಿಡ್ಕೊಟ್ರಲ್ಲ ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ. ಅಲ್ಲಿ ಆ ಎನ್ಕ್ವೈರಿ ಪ್ರಕಾರ ಅವ್ರದ್ದು ತಪ್ಪಿಲ್ಲ ಅಂತ ಆಗ್ಬಿಟ್ಟಿದೆ. ಈಗ ಅವ್ರು ತಪ್ಪು ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವ್ರು ಹೇಳ್ದಂಗೆ ಮತ್ತೆ ಕೋರ್ಟಿಗೆ ಹೋಗ್ಬೇಕಷ್ಟೇ ಸರ್.